ನಿಧಿ ಸಿಕ್ಕಿದೆ ಎಂಬ ನಾಟಕ. ನಕಲಿ ಚಿನ್ನ ಮಾರಾಟ ಮಾಡುತ್ತಿದ್ದ ಮೂವರು ವಂಚಕರು ಸಿಸಿಬಿ ಬಲೆಗೆ. ಮನೆಯ ಪಾಯ ಹಾಕುವಾಗ ನಿಧಿ ಸಿಕ್ಕಿದೆ ಎಂಬ ನಾಟಕವಾಡಿ ಚಿನ್ನದ ಪಾಲಿಶ್ ಮಾಡಿದ ಮರದ ತುಂಡು ಮತ್ತು ಇಟ್ಟಿಗೆ ಮಾರಾಟ ಮಾಡುತ್ತಿದ್ದ ಮೂವರು ವಂಚಕರು ಸಿಸಿಬಿ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಪೊಲೀಸರು ಬಂಧಿಸಿರುವ ಆರೋಪಿಗಳನ್ನು ರಬಿಕುಲ್ ಇಸ್ಲಾಂ, ಇದೀಶ್ ಅಲಿ, ಅನ್ವರ್ ಹುಸೇನ್ ಎಂದು ಗುರುತಿಸಲಾಗಿದೆ. ಆರೋಪಿಗಳು ಮೂಲತಃ ಬಿಹಾರದವರು. ಆರೋಪಿಗಳು ಜನರನ್ನು ಮೋಸಗೊಳಿಸುವುದಕ್ಕಾಗಿ ಶ್ರದ್ಧೆಯುಳ್ಳ ಮನೆ ಮಾಲೀಕರನ್ನು ಗುರಿಯಾಗಿಸಿಕೊಂಡಿದ್ದರು. ಮನೆಯ ಪಾಯ ಹಾಕುವಾಗ ಅಥವಾ ಪುನರ್ ನಿರ್ಮಾಣ ನಡೆಸುವ ಸಂದರ್ಭದಲ್ಲಿ ನಿಧಿ ಸಿಕ್ಕಿದೆ ಎಂಬಂತೆ ಕತೆ ಕಟ್ಟುತ್ತಿದ್ದರು. ಚಿನ್ನದ ಬಣ್ಣದ ಪಾಲಿಶ್ ಮಾಡಿದ ಮರದ ಹಲಗೆಗಳು, ಇಟ್ಟಿಗೆಗಳು ಚಿನ್ನದ ಟೋಕನ್ಸ್ ಆಗಿ ಮಾರಾಟ ಮಾಡುತ್ತಿದ್ದರು. ಜನರನ್ನು ಸಂಪೂರ್ಣ ನಂಬಿಸುವ ಉದ್ದೇಶದಿಂದ ಆರಂಭದಲ್ಲಿ 1-2 ಗ್ರಾಂ ನಿಜವಾದ ಚಿನ್ನ ನೀಡುತ್ತಿದ್ದರು. ಇದರಿಂದ ಖರೀದಿಸುವವರು ಮೋಸವಾದಿ ಎಂದು ಅನುಮಾನ ಪಡದೆ ಹೆಚ್ಚಿನ ಚಿನ್ನ ಖರೀದಿಸಲು ಮುಂದಾಗುತ್ತಿದ್ದರು. ಇದನ್ನು ಅರಿತುಕೊಂಡ ಆರೋಪಿಗಳು ನಂತರ ನಕಲಿ ಚಿನ್ನವನ್ನು ಮಾರಾಟ ಮಾಡುತ್ತಿದ್ದರು. ಒಮ್ಮೆ ವಂಚನೆ ಮಾಡಿ ಹಣ ಪಡೆದುಕೊಂಡರೆ ಆರೋಪಿಗಳು ತಕ್ಷಣವೇ ತಮ್ಮ ಸ್ಥಳ ಬದಲಾಯಿಸಿ ಬೇರೆಡೆ ತೆರಳುತ್ತಿದ್ದರು. ಅಲ್ಲದೆ ತಮ್ಮ ಮೊಬೈಲ್ ಸಂಖ್ಯೆ ಯಾರಿಗೂ ನೀಡುತ್ತಿರಲಿಲ್ಲ. ಅವರ ಮೇಲೆ ಅನುಮಾನ ಬಾರದಂತೆ ನೋಡಿಕೊಳ್ಳುತ್ತಿದ್ದರು. ಈ ಕುರಿತು ಕೋರಮಂಗಲದ ಸಿಸಿಬಿ ಪೊಲೀಸರಿಗೆ ದೂರು ಬಂದ ಹಿನ್ನೆಲೆಯಲ್ಲಿ ಪೊಲೀಸರು ಆರೋಪಿಗಳ ಕಾರ್ಯವೈಖರಿಯನ್ನು ನಿಗಾ ಇಟ್ಟು ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಮೂವರನ್ನು ಬಂಧಿಸಿದ್ದಾರೆ. ಬಂಧಿತರಿಂದ 970 ಗ್ರಾಂ ನಕಲಿ ಚಿನ್ನ, 1 ವಾಹನ, 3 ಮೊಬೈಲ್ ಫೋನ್ ವಶಪಡಿಸಿಕೊಳ್ಳಲಾಗಿದೆ.